ನಾವೀಗ ಎಕ್ಸಿಟ್ ಆಗ್ತಿದ್ದೇವೆ. ಎಕ್ಸಿಟ್ ಆಗ್ತದೆ. ನೋಡಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ಒಂದರ ಫುಲ್ಲು ನೋಡಿ ಒಂಥರ ವೈಭವ ಉಂಟು. ಅದೊಂದು ಬೇಡ ಇತ್ತು. ಈಗ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ ಇಂಥ ಎಲ್ಲ ತಂತ್ರಜ್ಞಾನ ಡೆವಲಪ್ಮೆಂಟ್ ಅಂತ ಹೇಳಿ ಬಂದು ಎಲ್ಲ ಸಮಾಜದ್ದು ಹೌದೌದು ಕೃಷಿಕರೆಲ್ಲ ಕಡಿಮೆ ಆಗ್ತಾ ಬಂದಿದ್ದಾರೆ. ಹಾಗೆ ಈಗ ನಾವು ಅಂಗಡಿಯಿಂದ ತಗೊಂಡೋಗಿ ನೆಟ್ಟು ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಷ್ಟು ಗಿಡ ಬೆಳೆಸಿ, ಮರ ಬೆಳೆಸಿ, ಕಾಡು ಉಳಿಸಿ, ಒಳ್ಳೆ ಗಾಳಿ ಬರ್ತದೆ. ಸಾಲು ಮಾಡೋದು ಪಾಪ ಅವ್ರದ್ದು ಹಿಡಿಯೋದು ಹಾಗೆ ಇವರೆಲ್ಲ ಬಂದಿದ್ದಾರೆ ಮಕ್ಕಳೆಲ್ಲ. ಇಲ್ಲಿ ನೋಡಿ ನೋಡ್ತಿರ್ಬೋದು ನಾವು ಎಲ್ಲ ಜನರೇಷನ್ ಹೇಗುಂಟಂದ್ರೆ ಒಂದು ನಮ್ಗಿಂತ ಒಂದು ಬಿಫೋರ್ ಜನರೇಷನ್ ಅವರೇ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಹೌದು, ಹೇಗಾಗ್ಬೇಕಂದ್ರೆ ನಾವು ನಮ್ಮ ಜನರೇಷನ್ ಅವರು ಬಂದು ಆಕ್ಚುಲಿ ನಾವು ಪರ್ಚೇಸ್ ಮಾಡುದಿಲ್ಲ, ಯಾಕಂದ್ರೆ ನಮಗೆ ಅಷ್ಟೊಂದು ನಾಲೆಜ್ ಇಲ್ಲ. ₹100 ಕಮ್ಮಿ ಮಾಡಿ ಮೇಡಮ್ ಇದಕ್ಕೆಷ್ಟು ಸರ್? ಇದು ಹುಡುಗರಿಗ ಹುಡುಗರು ಲೇಡೀಸ್ ಜೆಂಟ್ಸ್ ಎಲ್ಲರಿಗೂ ಇರೋದೇ ಕೂದಲೇ ತಾನೆ, ಎಲ್ಲಾರ್ದು ಒಂದೇ. ಅಂದ್ರೆ ಹೀಗೆ ಗುಂಗುರು ಆಗುವಾಗೆ ಉಂಟಾ? ಗುಂಗುರು ಕೂದಲಿಗೆ ಹಚ್ಚಿ ನನ್ ನೈಸ್ ನೈಸ್ ಉದರ್ತೈತಲ್ಲ ಸರ್, ನಿಮಗೆ ಉದರ್ತೈತಲ್ಲ. ಆಯ್ಗಳಲ್ಲಿ ಹೋಗಿದೆ ಫುಲ್ ಬಾಂಡ್ಲಿ ಆಗ್ತೈತಲ್ಲ. ಈಗ ಈಗಲೇ ಕಂಟ್ರೋಲ್ ಮಾಡ್ಬೇಕು. ಬಾಂಡ್ಲಿ ಹಾಕ್ಬಿಟ್ಟೆ ಈ ತರ 2 ಬಾಟಲ್ ಹಚ್ಚೋಕೆ ಯೂಸ್ ಬರುತ್ತೆ ನಿಮ್ಗೆ. ಪೂರ ಬಾಂಡ್ಲಿ ಆಗ್ಬಿಟ್ಟೆ. ಈಗ ನಿಮ್ಗೆ ಅಲ್ಲಿ ಕೂದಲು ಇತ್ತ, ಚಿಕ್ಕ ವಯಸ್ಸಿಂದ ಅಲ್ಲಿ ಕೂದಲು ಇತ್ತ, ಇದ್ದಿದ್ರೆ ಕೂದಲು ಬರುತ್ತೆ. ನಿಮ್ಗೆ ಚಿಕ್ಕ ವಯಸ್ಸಿಂದ ಅಲ್ಲಿ ಕೂದಲಿಲ್ಲ ಅಂದ್ರೆ ಬರೋದಿಲ್ಲ. ಒಂದು ಸಲ ಹಾಕಿದ್ರೆ ಬರ್ತದ? ಬರುತ್ತೆ ಸರ್. ಈ ತರ ಬರುತ್ತಾ ಸರ್? ನೀವು ಹಚ್ಚಿದ ಈ ತರದ್ದು 2 ಬಾಟಲ್ ಈ ತರ 2 ಬಾಟಲ್. ನೀನ್ ಎಷ್ಟು ವರ್ಷದ ಕೂದಲದಿ? ಎಷ್ಟು ವರ್ಷದ ಕೂದಲು? ಇದು 1 ವರ್ಷದ. 1 ವರ್ಷದ ಕೂದಲು 6 ತಿಂಗಳಲ್ಲಿ ಬರ್ತದೆ. 2 ಬಾಟಲ್ 6 ತಿಂಗಳು ಯೂಸ್ ಮಾಡೋ. ಅದಕ್ಕಿಂತ ಉದ್ದ ಕೂದಲು ಬರುತ್ತೆ ಸರ್. ಇದು ₹800 ಆಗುತ್ತೆ. ಇದು ₹1200 ಆಗುತ್ತೆ. ಇದು ಡಿಸ್ಕೌಂಟ್ ಉಂಟು ಇದಕ್ಕೆ? ಡಿಸ್ಕೌಂಟ್ ಹೆಂಗಾಗುತ್ತೆ ಸರ್? ಒಂದು 2-3 ಬಾಟ್ಲಿ ತಗೊಳ್ಳಿ, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ₹100 ಕಮ್ಮಿ ಮಾಡ್ಕೊಡ್ತೀವಿ. ಕಾರ್ತಿಕ್ ರಟ್ಟಿದ್ದು ಎಂಕೊಂಚಿ ಡಿಸ್ಕೌಂಟ್ ಆಪ್ ₹100 ಡಿಸ್ಕೌಂಟ್ ಮಾಡ್ಕೊಡಿ. ರಿಸಲ್ಟ್ ಬಂದಾಗ ಕಸ್ಟಮರ್ ಇದು ಜನ ಮಾಡಿದ್ರೆ ಜಾಸ್ತಿ. ನೀವು ಆನ್ಲೈನ್ ತರಿಸಿದ್ರೆ ಈ ಬಾಟಲ್ 1500 ಕಳ್ಸಿಕೊಡೋದು ನಾವು. ಅಂದ್ರೆ ಇವರಿಗೆ ಕೂದಲು ಬರ್ತದ? ನಂದು ಹೋಗಿದೆ ಸರ್. ಇದು ಪೂರಾ ಬಾಂಡ್ಲಿ ಹಾಕ್ಬಿಟ್ಟು ಯೂಸ್ ಮಾಡಿ ಕೂದಲು ಬರುತ್ತೆ. ಇದು ಕಂಪ್ನಿ ಫ್ಯಾಟಿ ಎಣ್ಣೆ ಅಲ್ಲ. ಇದು ಸ್ವಂತಾಗೆ ನಾವು ರೆಡಿ ಮಾಡೋದು. ಈ ತರ 100 ಗಿಡಮೂಲಿಕೆ ಹಾಕಿ ನಾವು ಸ್ವಂತಾಗೆ ರೆಡಿ ಮಾಡೋದು. ಕೊಕೊನೆಟ್ ಆಯಿಲ್ ಯೂಸ್ ಮಾಡಿ ನೋಡಿ, ನಿಮ್ಗೆ ಚೆನ್ನಾಗಿ ಕೂದಲು ಬಂದಿದ್ರೆ ಕಸ್ಟಮರ್ ಕೊಡಿ. ನಿಮ್ಗೆ ಕಲೆ 5 ದಿನ ಯೂಸ್ ಮಾಡೋ. 5 ದಿನದಲ್ಲಿ ನೀವು ಉದ್ರೋ ಕೂದಲು ಆಲ್ಟ್ ಆಗುತ್ತೆ. 5 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಬಂದಿಲ್ಲ ಅಂದ್ರೆ ಇಲ್ಲೇ ಬನ್ನಿ. ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬಂದು ಕಸ್ಟಮರ್ ಕೊಡ್ತೀರಾ. ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಇಲ್ಲ. ಹೆಂಗ ರಿಸಲ್ಟ್ ಬಂದೇ ಬರುತ್ತೆ. ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದ್ರೆ ಸಾಕಲ್ಲ ಈ ನಂಬರಿಗೆ. ಇವರದು ಕೂದಲು ಹಣ್ಣಾಗಿದೆ, ಅದಕ್ಕೆ ಕೂದಲು ಬೇರಿಂದ ಕಪ್ಪಗಾಗಿ ಬರುತ್ತೆ. ಹಗರು ಹೊಟ್ಟು ಡ್ಯಾಂಡ್ರಫ್ ಏರ್ಫೋನ್ ಇದ್ರು ಕ್ಲಿಯರ್ ಆಗ್ಬಿಟ್ಟು ಚೆನ್ನಾಗಿ ಕೂದಲು ಬೆಳೀತೈತೆ. ಯೂಸ್ ಮಾಡು. ₹100 ನಿಮ್ಗೆ ಅಂತ ₹100 ಡಿಸ್ಕೌಂಟ್. 500 ಆದ್ರೆ ಬೇಕು. 500 ಚಿಕ್ಕ ಬಾಟಲ್ ಬರೋದಿಲ್ಲ. ಬರೋದಿಲ್ಲ. ಇದು 1200. ಇದು ₹800. ಇದು 500ಕ್ಕೆ ಬರ್ತದೆ. ಯಾಕೆ ನಮ್ಮಲ್ಲಿ ಬಂದ್ರಿ? ₹700 ಕೊಡು, ₹100 ಕಮ್ಮಿ ಮಾಡ್ಕೊಡ್ತೀವಿ. ಕಾರ್ತಿಕ್ ನಾನು ಉಡುಪಿಯಲ್ಲಿ ಓದಿಸಿದ್ದೆ. ಎಂದಾಯ್ತಾ? ಹೌದಾಯ್ತು, ಮಸಾಜ್ ಅನ್ಕೊಂಡ ಆಯ್ತು. ಆ ಕಾರು ಕಾರು, ಬೈಕ್, ಸ್ಕೂಟರ್, ಲ್ಯಾಪ್ಟಾಪ್, ಡೈನಿಂಗ್ ಟೇಬಲ್, ವಾಷಿಂಗ್ ಮಿಷಿನ್, ಫ್ರಿಜ್ಜಿಗೆ, ಟಿವಿಗೆ, ತಲೆಸ್ಥಾನಕ್ಕೆ ನೋಡಿವೆ ರಟ್ಟೆಗ ತಗೋ. ಮ್ಯಾಜಿಕ್ ಟವಲ್ ಇದೆ. ಮ್ಯಾಜಿಕ್ ಟವಲ್ ಅಂತ ಹೇಳಿದ್ದು ಕಿಚನಿಗೆಲ್ಲ ಯೂಸ್ ಮಾಡ್ಕೋ. ಕಾರು, ಬೈಕ್, ಸ್ಕೂಟರ್ ಎಲ್ಲ ವಾಶ್ ಮಾಡಕ್ಕೆ. ಅಣ್ಣ ವೈಬ್ರೇಟರ್ಗೆ 3000 ಇದೆ. 50% ಡಿಸ್ಕೌಂಟ್. 1500. ದನಿ
अच्छी नहीं तो उधर भाई ಮಸಾಜ್ ಗೊತ್ತಿರುತ್ತಾ ಏಕೆ ಇಲ್ಲ ಪ್ಲಾಸ್ಟಿಕ್ ಕುಂತು ತಿನ್ನೋಣ ಪಾಠ ಎಷ್ಟು ದಿವಸ ಅಂತ ನಾವು ಗೊತ್ತಿರಲ್ಲ ಅಸೆಂಬ್ಲಿ ಮಾಡೋದು ಗೊತ್ತು ಸರ್ ನಾವು ಗೊತ್ತಿರೋ ನಿಮ್ಮದ್ರಲ್ಲಿ ಯೂಟ್ಯೂಬ್ ಎಲ್ಲ ರನ್ ಆಗ್ತದಾ ಸ್ಮಾರ್ಟ್ ಟಿವಿ ಅಲ್ಲ ಹೌದು ಸ್ಮಾರ್ಟ್ ಟಿವಿ ಯೂಟ್ಯೂಬ್ ರನ್ ಆವಡೆ ನಿಮ್ಮ ಇದು ಟಿವಿಯಾ ಟಿವಿ ಪೋರ್ಟ್ರೇಟ್ ಫಸ್ಟ್ ಸ್ಪೀಚ್ ವರ್ಟಿಕಲ್ ಬಾಲ್ ಹೌದು ಹಾರಿಜಾಂಟಲ್ ಆಗಿತ್ತು ಆಗ್ತದೆ ಇದೆ ಅದುವೇ ಸೇಮ್ ಹೌದು 43 43 8 ಕಿಲೋ ಆತೇನಾ HDMI ಉಂಟು ಉಂಟು ಎಂಕ್ಲ ಇಲ್ಲ ಉಂಟು 32 ಇಂಚ್ ನಮ್ಮಲ್ಲೆಲ್ಲ ಉಂಟು ನಮ್ಮ ಕೊಡ್ತಾ ಈ ಮಾರಿ ಕಡೆ ಆಫೀಸ್ ಮಾಡ್ಯಾರ ಉಂಟಾ 24 ಇಂಚಸ್ ಸಿಗ್ತದೆ ಮ್ಯಾಕ್ ಬಂದ್ರೆ 8 ಇಂಚ್ ಬಂದ್ರೆ 8 ಇಂಚ್ ಮಲ್ಲೇಟ್ ಅದಕ್ಕೆ ಇದು ಸಿಗ್ತದೆ ನಿಮಗೆ 20,000 ಗೆ ಫುಲ್ ಸೆಟ್ ಸಿಗ್ತದೆ ಇದು ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡ್ ಕಂಪ್ಯೂಟರ್ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದಾ HDMI ಉಂಟು ಆಗ್ತದೆ HDMI ಉಂಟು ಬಟ್ ನೀ ಕಲರ್ ಉಂಟು ವರ್ಕ್ ಮಾಡ್ತಾರೆ ಒಂದೇ Clear 5 ಆ? ಕಾಪಿ ಹಂಚಬರು ಓಕೆ ನಿಮಗೆ ಆಫೀಸ್ ಇದು ಮತ್ತೆ ಅಂತದ್ದು ರೇಟ್ ಎಲ್ಲ ಹಾಕ್ಲಿಕ್ಕೆಲ್ಲ ಹೌದೌದು ಡೆಮೋ ಕೊಡ್ಲಿಕ್ಕೆ ಹೌದು. ಪ್ರೆಸೆಂಟೇಷನ್ ಸಿ ಸಿ ಕ್ಯಾಮರಾ ಅದೆಲ್ಲ ಆಗ್ತದೆ ಓಕೆ ಬ್ರೋ ಸಿಸಿಗೆ ಇದು ತಗೊಳ್ತಾರೆ ಹೆಚ್ಚು 24 ಇಂಚ್ ಓಕೆ ಥ್ಯಾಂಕ್ ಯು ಬರ್ತೀವಿ ಆಕ್ಚುಲಿ ಅಯ್ಯೋ 3Dಯಾ ಎಂತ ಫೋಟೋ ಉಂಟು ಲೈಟ್ ಲವ್ ಆಗ್ಬೇಕದ ನನ್ನ ಕೂಡ ಲವ್ ಉಂಟದ ಆಗ್ಬೇಕು ಮನ್ಸ್ ನಮ್ಮ ಪುಟ್ಟ ಮನ್ಸು ಪಾಡ ಶೀತ ಕೆಮ್ಮ ಕಫದು 4 ಕೆಜಿ ನೂತಾಯಿ ಅರ್ಧ ಕೆಜಿ ರೆಡಿ ಟೈಪ್ ದಾದಾ ಸ್ವಲ್ಪ ಟೇಸ್ಟ್ ನೋಡಿ ಚೆಮ್ಮ ಇಂಚ್ ತೂಕ ಚೆಮ್ಮ ಬರ್ಪುಡಿಗ ಎಂಟು ಚೆಮ್ಮ ಉಂಟು ಭಯಂಕರ ಖಾರ ಉಂಟು ಎಡ್ಡೆ ಮುಂಚೆ ಉಂಟು ನಾವು ಮಿಕ್ಸ್ ಮಾಡಿ ಒಂದಿಲ್ಲಡೆ ಹೋಗ್ತೀನಿ ನನಗೆ ಬರೀ ಅಡಕಳೆ ಅಡಕಳೆ ಹೋಗ್ತೀನಿ ಎಲ್ಲಡೆ ಹೋಗ್ತೀನಿ ನಡಿ ಹೋಗ್ತಿರುತ್ತೆ ಮರಿಕೆ ಮರಿಕೆ ಅವು ಈತು ಖಾರ ಉಂಟು ಬಂದ ಯಾನ ಎಡ್ಡೆ ಮುಂಚೆ ಈತು ಬಾಗ್ತದ ಬಾಡ್ನಿ ದಿಕ್ಕಿನ ಧರ್ಮ ಕಂಡು ಹಾಯ್ ಹಲೋ ಅಮ್ಮ ಬರ್ರಾ ಶಾರ್ಪ್ ಉಂಟಾ ಓಡ ಗೊಚ್ಚಪ್ಪ ಎಂಜ ಬಾಸ ಇದು ಕಂಕಡ್ ಪೆರಪ್ಪನ ಇಲ್ಲಿ ಕಂಕಡ್ ಹಂಗಾರ ಬೇರೆ ಈಗ ದಾದನ ಬೇರೆ ಬುಡ್ಕ ಮಗರ್ನ ಬರ ಕಾಚ ಕಾಚ ಇತ್ತಿನ ಎಲ್ಲಿಯ ಬೀಸತ್ತೆ ನಲ್ಲಿಗೆ ಎಲ್ಲಿಯ ಬೀಸತ್ತೆ ಸೇಫ್ಟಿಗ ತಲ್ವಾರ್ ಇಚ್ಚಿಗೆ ಇದೆ ತಲ್ವಾರ್ ಉಂಡೆ ತಲ್ವಾರ್ ಮಲ್ಲ ಅವ್ರು ಉಂಟು ಅಂದತೆ ಅವರ ಹತ್ತೊಂದು ಪೇಟೆ ಹೋಗಿ ಮಗನೇ ಮೈಸಾ ಬಳ್ಳಾರಿಯಲ್ಲಿ ಬಳ್ಳಾರಿ ಜೈಲ ఆయన ఇంత ముంజి అంటారు డేంజర్ మారే ఏదైనా నాటలు పెట్టాను ఒక నెక్కి బాగుంట తెరుతుంది తీసు మిక్సీ రావడం కావాలి ಅಂಗಡಿ ಬಂದ ಅಂಗಡಿ ಬಿಡಿ ಐದು ಪತ್ತೊಂಬತ್ತು ಕೇಸು ಅಂಗಡಿ ಮಳೆ ಮಾಡೋಣ ಮಳೆ ಮಾಡೋಣ ನಂಬ್ಯಾ ಜವಾನ ಆಯ್ತು ಆಯ್ತು ಕತ್ತಿ 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 ಹಲವಾರು ಉಂಟು
ಅವ ಏನು ತಲುವಾರು ಇದು ನಮ್ಮ ಜುಮ್ಕಿಗೆ ಅಂತ ಹಾಂ ತೋಜಲೆ ತಗೊಂಡುಂಟಾ ಹಾಂ ಈ ಥರದ್ದುಂಟಾ ಎಲ್ಲಿ ಸಿಗುತ್ತೆ ಸಿಗಲ್ವಾ ಒಂದು ಬೇಕಿತ್ತು ಕರಿತಿದ್ದಾರೆ ನೋಡಿ ಬರ್ತೇವೆ ಬನ್ನಿ ಬನ್ನಿ ನೋಡಿ ಬರ್ತೇವೆ ಈ ಸಲ ಬಂದ್ರೆ ಅಷ್ಟೇ ಈ ರೇಟಿಗೆ ಹೇಳ್ಬಾರ್ದು ಆದಿವಾಸಿ ಒರಿಜಿನಲ್ ಎಷ್ಟು? ಎಣ್ಣೆ ಬಂದಿದೆ ಹೇಳಿದ್ರಲ್ಲ 500ಗೆ ಕೊಡ್ತಿದ್ದೀನಿ ಬೇರೆ ಅದಲ್ಲ ನಾ ಇನ್ನೊಬ್ಬ ಹೇಳಿದ್ದು ಮೈಸೂರಿಂದ ಬಂದಿರೋ ನೀವೇ ಆಯಿಲ್ ಅಲ್ವಾ ಬಂದಿದೆ ಹೇಳಿದ್ದು? ನಾನು ಇದನ್ನು ಹೇಳಿದ್ದು ಈಗ 500ಗೆ ಹೌದು ಮತ್ತೆ ಇವರ ಫ್ರೆಂಡ್ ಹೇಳಿದ್ದು ಹೇಳಿ ಹೇಳಿ ತರಿಸಿ ಅವ್ರು ಹೇಳಿ ನಿಮ್ಮ ಫ್ರೆಂಡ್ 500 ರೂಪಾಯಿ ಕೊಡ್ತಾರೆ ಅಂತ ಈಗ ಅವ್ರು ಹೋದ್ರ ಅಂತ नानी बाटली 500 बोली तू हाँ मोटी बाटली में 500 बोले वो गया हो गया हाँ। तुम लेके लगाओ ना भैया मैं अभी नहीं कर छोटी उम्र में पूरा चल गया तो बांडल जैसे हो गया तो अच्छा नहीं वो माने लोग को बालिश रहे ना लगाओ एक बोतल दे तू तेरा पैसा किधर भी नहीं जाएगा तेरा देने का पैसा नुकसान नहीं होएगा तेरे को अच्छा माल आ ये गया तो स्पॉन्सर customer दिया देगा। तो मैं ले लूंगा हाँ? ये स्पॉन्सर दिया तो मैं ले लूंगा नहीं ಸ್ಪಾನ್ಸರ್ हाँ ನಂದು ಕೂತು ಇದೆ ಅಮ್ಮ ನಿನ್ಗೆ ಕೂದ್ಲಿತ್ತಪ್ಪ ನಂಗಿಲ್ಲ. ಹೇಳ್ತಿರೋದು ಬೇಕಾದ್ರೆ ಕೊಡಲ್ಲ ಒಂದು ಬಾಟಲ್ ತಗೋ ಇದು 1200 ಹೇಳ್ತಿರೋದು ಒಂದು 100 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಈಗ ಅನ್ನ ಇಲ್ಲ ಅಕ್ಕ ಅನ್ನ ಇಲ್ಲ ಮತ್ತೆ ಯಾಕೆ ತಗೊಂತೀವಿ ಇವರು ಕೊಡ್ತಾರೆ ಅಂತ ನಂಬಿಕೆ ಇದೆ ಎಣ್ಣೆ ಬಂದ ಬಂದಿದೆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಮೈಸೂರಿಂದ ಈಚಿ ಇದಕ್ಕೆ ಪ್ಯಾನಲ್ ಹಾಕ್ತೀರಾ ಫ್ರೀ ಗ್ಲಾಸ್ ಬನ್ನಿ ಸರ್ ಫ್ರೀ ಆಫರ್ ಇಲ್ಲಿ ₹100 ಟೆಂಪರ್ ಗ್ಲಾಸ್ ಹಾಕಿಸಿ ಇಯರ್ಫೋನ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅನ್ನು ಫ್ರೀ ಆಗಿ ಪಡೆಯಿರಿ. ಇಲ್ಲ ಹಾಗೆ ಇಲ್ಲ ಹಾಗೆ ಇಲ್ಲಿ ಇಲ್ಲ ಹಾಗೆ ಇಲ್ಲಿ ಇಂದುಲೆ ಕೈಸ ಇನ್ನೊಂದು ಟ್ರೈ ಮಾಡ್ಕೊಡಿ ಕಮ್ಮಿ ಪೊಸಿಷನ್ ಕಡಿಮೆ ಮಾಡಿ ಏನಿಂದುಲೆ ಎಲ್ಲ ಹೋಗ್ಬೇಡ 140 ಕೊಡಿ ಮತ್ತೆ ಬೇಕ್ರೆ ಅಗಸಿದ್ದು ಅಗಸೆ ಚಟ್ನಿ ಅಗಸೆ ಚಟ್ನಿ ಭಲೆ ಅದು ಹುಚ್ಚಳ್ಳು ಗುರೆಳ್ಳು ಗುಂಡಿ ಮಾರೆ ಗಾಡಿ ಮಾಲಂದುಲ್ಲಾರ ಒಂದು ಮೂಲಂತಿನ ಗೊತ್ತಾಗ್ಬಿಡು ಹಂಗೆ ದಿನ ಇದು ಆಯ್ತಾ ಮಟನ್ ಉಪ್ಪಿನಕಾಯಿ ಬೆಳ್ಳುಳ್ಳಿ ಇದಾವ ಗಾಯ್ಸ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡಿ ನೋಡ್ಬೋದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ನೆಕ್ಕಿದಷ್ಟು ಮುಗಿಯುವುದಿಲ್ಲ ಬಾಯಲೆ ಉಳಿತದೆ ಬಾಯಲ್ಲಿ ಎಳಿತದೆ ನೋಡಿ ಇಷ್ಟೇ ಚಿಕ್ಕ ಬೆಳ್ಳುಳ್ಳಿ ಹಾ ಒಮ್ಮೆಲೆ ಹೋಯ್ತು ಒಮ್ಮೆನೂ ಇದು ನೆಕ್ಸ್ಟ್ ಆಡಪ್ಪ ನೆಕ್ಸ್ಟ್ ಆಡ ಹಾಕೊಂಡು ಇದಕ್ಕೆ ಎಷ್ಟು 4 kg 100 50 ರೂಪಾಯಿದು ಕೊಡ್ತೀರಾ 50 ರೂಪಾಯಿದು ಕೊಡಿ ಹೋಗು ಅಲ್ಲ ಇದೇ ಕೊಡಿ ಇದಾವೆ ಇದು ಖಾಲಿ ಅದು ನಾನು ನಾಳೆ ಇರುತ್ತದೆಲ್ಲ ಫ್ರೆಶ್ ಬರೋದು ನಾಳೆ ನಿಮ್ದೆಲ್ಲಿ ಊರು ಉಡುಪಿ ಸರ್ ಹಾಂ ಉಡುಪಿದಾಗಲಿ ನಾಳೆ ಎಲ್ಲ ಬರುತ್ತೆ ಹೊಸ ಐಟಮ್ 3 ಐಟಮ್ ಹಾಕಿದೆ
ಎಂಗ್ಳದಾದ ಒಂದು 5 ರೂಪಾಯಿ ಬೇರೆ ಬಂತು 300 ರೂಪಾಯಿ ನಿಂತವ ಎಷ್ಟು ಹಿಂಗೆ ಎಷ್ಟು? 2,500 ಡಿಸ್ಕೌಂಟ್ ಆಗಿ 2,200 ಒಂದಲ್ಲ ಬೇರೆ ಬೇರೆ 2,500 7 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಹೆಡ್ ಮಸಾಜ್ಗೆ, ಫೇಸ್ ಮಸಾಜ್ಗೆ, ಅಂಗೈಗೆ, ಮೊಣಕಾಲಿಗೆಲ್ಲ ಬರುತ್ತೆ. ಹತ್ರ ಪ್ಲಸ್ ಅದಕ್ಕೆ ಕೂರಿಸುದಾ? ಹಾಂ, ತೆಗೆಯೋದು, ಕೂರಿಸೋದು, ಹೆಡ್ಗೆ ಹಾಕೋದು, ಬೆನ್ನಿಗೆ ಹಾಕೋದು, ಕಾಲಿಗೆ ಹಾಕೋದು, ಮಾಡೋದು, ತೆಗೆಯೋದು ಎಂತ ಆಗೋದು? ಎಂತ ಹಾಕೋದು ಖಾತೆ ಲೆಕ್ಕದಲ್ಲಿ ನಾವು ಈಗ ತಿಂಡಿ ತಿಂತಿದ್ದೇವೆ. ನಾವು ಬಂದು ತಿನ್ನುದು. ಕೃಷಿ ಮೇಳಕ್ಕೆ ಬಂದದ್ದು, ಎಂತ ಕೃಷಿ ಇಲ್ಲ, ಫುಲ್ಲು ಇಬ್ಬರಿಗೆ ಕೆಲಸ ಇಲ್ಲ. ಸತ್ಯ ಹೇಳ್ಬೇಕಾದ್ರೆ ಧರ್ಮಕ್ಕೆ 50 ರೂಪಾಯಿ ತಿನ್ನೋದು, 300 ರೂಪಾಯಿ ತಿನ್ನೋದು. ಆಕ್ಚುಲಿ ಇದು ಒಳ್ಳೆ ಕ್ರಿಸ್ಪಿ ಆಗಿ ಉಂಟು ಹೇಳ್ಬೇಕಾದ್ರೆ, ಅಲ್ಲ ಟೇಸ್ಟಿ ಆಗಿ ಉಂಟು. ಉಡುಪಿನಂತೆ ಮ್ಯಾನುಫ್ಯಾಕ್ಚರ್ ಉಡುಪಿ ಅಂತ. ಉಡುಪಿ ಅಲ್ಲ ಕೃಷಿ ಮೇಳದಲ್ಲಿ ಎಂತ ಬರ್ತಾ ನಿಂಗೆ ಹೇಳ್ತೇನೆ ಫಸ್ಟ್. ಹೇಗಿತ್ತು ಕೃಷಿ ಮೇಳ? ಸೂಪರ್. ಕೃಷಿ ಮೇಳ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಿಲ್ಮಿನಾಗಿ ಕೂದಲ ಅರ್ಧ ಉಂಟು. ಅಲ್ಲ ಗಾಡಿ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ 2026 ಸ್ಟಾರ್ಟಿಂಗ್ ಆಫ್ ದಿ ಮಂತ್. ಕೃಷಿ ಮೇಳ ನಾವೆಂತ ಈಗ ಫ್ರೀ ಇದ್ದಲ್ಲ ಟ್ರಾವೆಲಿಂಗ್. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಎಲ್ಲ ಈಗ ಆಗ್ತಿದ್ದ ನಾನು ಟ್ರಾವೆಲ್ ಮಾಡ್ತಾ ಹಾಗೆ ಹೋಗಿ ಎಲ್ಲ ಹೊಟ್ಟೆಗೆ ಯಾರಿಗೆ ಹಾಗೆ ಹಾಗೆ ಹೋಗ್ತಾ ಇದ್ದೇವೆ. TM ದೈವ ಕಂಬಳ ಬರ್ತದೆ, ಅದು ಅಲ್ಲಿ ಆಗೋದಲ್ಲ? ಅಲ್ಲೇ ಆಗುದು ಕಂಬಳ. ನಮ್ಮದು ಪುತ್ತೂರಾದ್ರೆ ಒಂಥರ ಗ್ರೇಟ್ ವೈಫ್. ಆ್ಯಕ್ಚುಲಿ 90% ಹಾಗೆಲ್ಲ ವಿಷಯ. ಜೀಗುಜ್ಜ ನೋಡಿ, ಮೊದಲೆಲ್ಲ ತೋಟದಲ್ಲಿ ನಮ್ಮ ಕೆರೆ ಬದಿಯಲ್ಲೆಲ್ಲ ಜೀಗುಜ್ಜ. ಅಜ್ಜಿ ಮನೆಗೆ ಹೋದ್ರೆ ಜಿಗುಜ ಕೈಯಲ್ಲಿ ಮರ ಕತ್ತಿ ತೆಗಿತಿದ್ದೆವು. ಈಗಾದ್ರೆ ನೋಡ್ಲಿಕ್ಕೇನಿಲ್ಲ. ಈಗ ಫೋಟೋದಲ್ಲಿ ನೋಡ್ಬೇಕು. ಫೋಟೋದಲ್ಲಿ ನೋಡಿದ್ವಿ ಜೀಗುಜ್ಜ ಅಂತ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇನ್ನು ನಿಮ್ಮ ಮಕ್ಕಳಾಗೋಗಲ್ಲ ಇದು ಕಾಣೆ ಆಗಿರ್ಬೋದು. ಎಂತ ಇರ್ಲಿಕ್ಕಿಲ್ಲ. ನಮ್ಮ ಸಮಾಜದಲ್ಲಿ ಅಲಿವು ಆಗಿ ಹೋಗ್ತದೆ. ನನಗೆ ಗೋಂಕು ತೋರಿಸ್ತೇವೆ ನಿಮಗೆ. ಎಂತ ತೋರಿಸ್ತೀರಿ? ಗೋಂಕು ಹಾಗಂದ್ರೆ ಏನು ಸರ್? ನೋಡಿ ಇದೆಲ್ಲ ಆಕ್ಚುಲಿ ನಮ್ಮೂರಲ್ಲಿ ಇಲ್ಲ ಇದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ಇದು ಗೋದಳೆಲ್ಲ ಮಾಡ್ತಾರೆ ವೈನ್ ಅಂತ. ವೈನ್ ಅದು ಗೋಂಕು ಅಲ್ಲ, ಇದು ಗೋಂಕು ಅಲ್ಲ. ಮತ್ತೆ ಇದು ಬೇರೆ ಎಂತದ್ದು ರೆಡ್ ಜಾಮ್ ಅಂತೇಳಿ. ಓ, ಇದು ನಾನು ಕ್ಯಾಶ್ ಇದು ಅಂತ ನೆನೆಸಿದೆ. ನಾನಂದ್ರೆ ಕನ್ನಡದಲ್ಲಿ ಸ್ವಲ್ಪ ಹಿಂದೆ ಕ್ಯಾಶ್. ಇದು ರೆಡ್ ಜಾಮ್ ಅಂದ್ರೆ ಇದು ಮಾರ್ರ. ಓ, ಇದು ಇಂಗ್ಲಿಷ್ ಅಲ್ಲಿ ಎಂತ ಹೇಳ್ತಾರೆ? ಜಂಬುನೇರಲ್ಲ. 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 ಹಾಗೆ ಈಗ ಜಂಬುನೇರಲ್ಲ ಗಿಡವನ್ನು ನಾವು ಇಲ್ಲಿ ಫೋಟೋದಲ್ಲಿ ನೋಡುವಾಗ ಆಗಿದೆ. ನಮಗೆ ಸದ್ಯಕ್ಕೆ ಅಂತ ಕಂಡಿಲಿಕ್ಕೆ ಆಗುದು, ಯಾಕಂದ್ರೆ ಎಲ್ಲ ನಾಶ ಆಗಿ ಹೋಗಿದೆ. ನಾಶ ಆಗಿ ನಾವೇ ಮಾಡಿಕೊಂಡದ್ದು ಎಲ್ಲ ಬೇಕಂತ. ನೇತ್ರಾವತಿ ನರ್ಸರಿ ಅವರು. ಪುನರ್ಬಿಡಿ ಹೊಟ್ಟೆ ಇದು ಮೊದಲೆಲ್ಲ ಮನೆಯಲ್ಲೆಲ್ಲ ಸಿಕ್ತಿತ್ತು, ಬೇಕಾದಷ್ಟು ತಿನ್ಲಿಕ್ಕಿತ್ತು. ಈಗ ಎಲ್ಲ ಕಡಿಮೆ ಆಗಿದೆ. ಹೌದು, ರೇಟು ಕೂಡ ಜಾಸ್ತಿ ಆಗಿದೆ. ಹೊಟ್ಟೆ ಜ್ಯೂಸ್ ಕುಡಿಬೇಕಾದ್ರೆ ತುಂಬಾ ರೇಟ್ ಉಂಟು ಈಗ. ಮ್ಯಾಂಗೋಸ್ಟಿನ್ ಅದು ತರ ಉಂಟಲ್ಲ. ಸರಿ, ನಾವಿನ್ನು ಮುಂದೆ ಹೋಗುವ. ಮುಂದೆ ನೋಡು ಎಂತ ಉಂಟ ಅಲ್ಲಿ. ಅದು ಉಡುಪಿ ಚಕ್ಕುಲಿ ಅಂತೂ ಬಸ್ ಸೂಪರ್ ಅಲ್ಲ. ಆಡ್ಲಿಕ್ಕೆ ಉಂಟಾ? ಓ, ಇದು ಎತ್ತು. ಟ್ರೆಡಿಷನಲಿ ಕಬ್ಬಿನ ಹಾಲು ತೆಗೆಯೋದು. ಮುಂಚೆಲ್ಲ ಹೀಗೆ ತೆಗೆದಿದ್ರಲ್ಲ. ಸರಿ ಬನ್ನಿ.
ಏನಿದು? ಎಷ್ಟು ಒಂದಕ್ಕೆ ಸ್ಕ್ಯಾನರ್ ಉಂಟಾ? ಕಾರ್ತಿಕ್ನವರ ಲೆಕ್ಕದಲ್ಲಿ ಎಲ್ಲ ಭಯಂಕರ ಆಫರ್ ಸಿಗ್ತದೆ. ನಾವೆಂದು ಗೊತ್ತಿಲ್ಲ, ಜೀವನದಲ್ಲಿ ತಿಂದು ಕೊಟ್ಟು ಸತ್ತು ಕೂಡಬೇಕು ಅಷ್ಟೇ ಜೀವನ. ಹಾಗೆ ಮತ್ತೆ ನಂಬರ್ ಇದೆಯಲ್ಲ 720 460 ಅದು 12 ಕೇಳುವ 977 ತಗೊಳ್ಳಿ ನಮಗೆ 2 60 ಆಗಿದ್ದಾನೆ. ಪೇ ಮಾಡಿದ್ರಲ್ಲ? ಟ್ರೈ ಮಾಡುವ. ಫ್ರೆಶ್ ಯಾವುದನ್ನ ಎತ್ತಿನ ಗಾಡಿಯಿಂದ ತಿರುಗಿಸಿ ನೋಡಿ ಗೈಸ್, ನಾವಿಲ್ಲಿ ಕಬ್ಬು ಜ್ಯೂಸ್ ಮಾಡಲಿದ್ದೇವೆ. ಮೊದಲೆಲ್ಲ ನಾವು ಗಾಣದಿಂದ ಎಣ್ಣೆ ತೆಗೆಯುವುದು ನೋಡ್ತಿದ್ವಿ. ಈಗ ಗಾಣ ಅಂದ್ರೆ ಎತ್ತನ್ನು ಬಳಸಿ ಗಾಣದ ತರ ಟೈಪ್ ಕಬ್ಬಿನ ಜ್ಯೂಸ್. ಒಂಥರ ಟ್ರೆಡಿಷನಲಿ ತಿರುಪತಿ ನಾಮೆಲ್ಲ ಇದೆ. ಹಾಗೆ ಎತ್ತು ಸಹ ಇದೆ. ನೋಡ ಹೇಗೆ ಟೇಸ್ಟ್, ಭಯಂಕರ ಕೀಪೆ ಇದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಂತ ಮಿಕ್ಸಿಂಗ್ ಇಲ್ಲದೆ ಪ್ಯೂರಿಟಿ, ಅಂದ್ರೆ ಕಬ್ಬಿನ ಹಾಲು ಅಂತ ಇದೆ, ಕಬ್ಬಿನ ನೀರು ಅಂತ ಹೇಳಿಲ್ಲ. ಹಾಲು ಅಂದ್ರೆ ಒಂಥರ ಪ್ಯೂರಿಟಿ ಅಲ್ಲ, ಅದಕ್ಕೆ ಕಬ್ಬಿನ ಹಾಲು. ಫಸ್ಟ್ ನಾನು ಕುಡಿಯೋದು. ನಾನು ಕೂಡ ನೋಡಿದೆ ಫಸ್ಟ್. ಅದೇ ಎತ್ತಿಗೆ ಬಚ್ಚಿದೆ. ಬಲೂನಲ್ಲಿ ಏನಾದ್ರು ಆಟ ಆಡ್ಲಿಕ್ಕಿದೆ ಅಲ್ಲಿ ಮೇಡಮ್. ನಾವಿವತ್ತು ಕೃಷಿ ಮೇಳವನ್ನು ಸವಿಯುವ. ನಾವು ಜಾತ್ರೆ ಎಲ್ಲ ಬರ್ತದಲ್ಲ, ಹಾಗೆಲ್ಲ ಆಟ ಆಡ್ಲಿಕ್ಕೆ ಉಂಟು. ಆಟ ಆಡೋಲ್ಲ, ಅದಕ್ಕೆ ಬಿಡುದಿಲ್ಲ. ಇವು ಆಟ ಆಡ್ಬೇಕಂತ ಆಸೆ ಆಗ್ತದೆ. ಮನೆ ಬಿಡುವರು ನೀವು ಮಕ್ಕಳೇ ಅಲ್ಲ? ಒಂಥರ ಮಕ್ಕಳೇ. ಅದರಲ್ಲಿ ಬಿಸಾಕಲಿಕ್ಕಿಲ್ಲ, ಸೇವ್ ಪೇಪರ್. ಇದು ಒಳ್ಳೆ ಪೇಪರ್ ಗ್ಲಾಸ್ ಅಲ್ಲಿ ಕೊಟ್ರೆ ನೈಸರ್ಗಿಕವಾಗಿ ಅದಕ್ಕೇನೆ ಇಲ್ಲಿ ಪರಿಸರ ಇದಕ್ಕೆ. ಹೌದು, ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಬೇಕು, ಆಗ ಮರ ನೋಡ್ತಾ ಇದ್ದೇನೆ ಆಟ ಆಡ್ಲಿಕ್ಕೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಬೇಕು, ಆಗ ಮರ ಉಳಿತದೆ, ಗಿಡ ಉಳಿತದೆ, ದೇಶ ಡೆವಲಪ್ ಆಗ್ತದೆ. ಪ್ಲಾಸ್ಟಿಕ್ ಜಾಸ್ತಿ ಬಳಕೆ ನೋಡಿ, ಇಲ್ಲಿ ಬಿಸಾಕ್ತಿದೆ. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಅನ್ಎಜುಕೇಟೆಡ್ ಪೀಪಲ್ಸ್. ಎಜುಕೇಶನ್ ಮ್ಯಾಟರ್ ಆಗುದಿಲ್ಲ. ಮತ್ತೆ ಇಲ್ಲಿ ಹೇಳುದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸಮಾಜದ ಒಂದು ನಿಯಮ ಅಷ್ಟು. ಪ್ರಸಾದರ ಎಂಜೆಲ್ಲರೂ ಕೃಷಿ ಮೇಳ. ಇದು ನಮ್ಮ ಜಾತ್ರೆ ಕಂಡ. ಇದ್ರ ಬಗ್ಗೆ ಎಂತ ವಿಶ್ಲೇಷಣೆ ಕೊಡ್ಲಿಕ್ಕೆ ಜಾಸ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಪುತ್ತೂರಿಂದ ಹತ್ತೂರಿಗೆ ಗೊತ್ತಿರುವಂತಹ ಒಂದು ರಥಬೀದಿ ಅಂತ ಹೇಳ್ತೇವೆ ಇಲ್ಲಿ ಜಾತ್ರೆ ಕಂಡ. ನಮ್ಮ ಮಾಲಿಂಗೇಶ್ವರನ ಜಾತ್ರೆ ಇನ್ನೇನು 2 ತಿಂಗಳಲ್ಲಿ ನಮ್ಗೆ ಇಲ್ಲಿ ಕಾಣ ಸಿಗ್ತದೆ. ಏಪ್ರಿಲ್ 17 ಅಂದ್ರೆ ಇಲ್ಲೊಂದು ಡಿಫ್ರೆಂಟ್ ವೈಬ್ ಕ್ರಿಯೇಟ್ ಆಗ್ತದೆ. ಅದೇ. ಎಲ್ಲಿ ಕೂಡ ಅಂದ್ರೆ ನಂಗೆ ಯಾವ ಊರಿದ್ದು ಪರ್ಸನಲಿ ಪುತ್ತೂರಲ್ಲಿ ಇರುವವರಿಗೆ ಯಾವ ಊರಿದ್ದು ಜಾತ್ರೆಗೆ ಒಂದು ಒಂಥರ ಅಷ್ಟೊಂದು ವೈಬ್ ಕ್ರಿಯೇಟ್ ಆಗುತ್ತೆ. ಪುತ್ತೂರಿನ ಜಾತ್ರೆ ಅಂತ ಹೇಳಿದ್ರೆ ಒಂದು 10 ದಿವಸ, ಅದರ ವೈಬ್ ಒಂದು 20 ದಿವಸ ಇರುತ್ತೆ. ಒಂದು ಸ್ಟಾರ್ಟ್ ಆಗೋ 4 ದಿವಸ ಮುಂಚೆ, ಮುಗ್ದೋದ 4 ದಿವಸ ಆಸೆ ಆಗುಡ. ಅದು ವೈಬ್ ಅಂದ್ರೆ ಇಲ್ಲೆಲ್ಲ ನೋಡ್ಲಿಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಹೌದು, ಅಂದ್ರೆ ಒಂದು ರಥೋತ್ಸವ ನೋಡ್ಲಿಕ್ಕೆ, ದೇವರನ್ನು ನೋಡ್ಲಿಕ್ಕೆ ಆಗ್ಬೋದು. ಬಾಯ್ ಹೌ ಕೈಸೆ ಬಾಯ್ देखकर नहीं है तो किधर है व्लॉगिंग आप परचेस कर दिया कंबल का? नहीं बहुत पैसा है, वो बिजनेस भी नहीं है क्या? आता है उधर जाते. ನೋಡಿ ಗೈಸ್, ಇಲ್ಲಿ ಮುಂಚೆ ಜಾತ್ರೆಗೆ ಹೋಗಲು ಫುಲ್ ಲೈಟಿಂಗ್ಸ್ ಎಲ್ಲ ಬರ್ತದೆ. ಈಗ ಕತ್ತಲೆ ಕಾಣ್ಬೋದು. ಹಾಗೆ ಎಲ್ಲೋ ಒಂದು ವಿಷಯ ನಿಲ್ಲಿಸಿದೆ. ಹಾಗೆ ಎಂತಾದ್ರೆ ಒಂದು 10 ದಿವಸದ ದೇವರ, ಒಂದು 10 ದಿವಸದಲ್ಲಿ 8 ದಿವಸ ದೇವರ ಪೇಟೆ ಸವಾರ ಆಗಿರ್ಬೋದು, ಇಲ್ಲಿಂದ ದೇವರ ಅಮೃತ ಸ್ನಾನಕ್ಕೆ ಹೋಗೋದಾಗಿರ್ಬೋದು. ಅದೊಂದು ವೈಬ್ ನೋಡ್ಲಿಕ್ಕೆ ಪುತ್ತೂರಲ್ಲಿ ಎಷ್ಟು, ಅದು ನಮ್ಗೆ 10 ಕಣ್ಣಿದ್ರು ಸಾಕಾಗಲ್ಲ, ಅಷ್ಟೊಂದು ಚಂದದ ವೈಬ್. ಅದೊಂದು ವೈಬ್ 2 ಕಣ್ಣಿದ್ರು ಅರ್ಥ ಆಗುತ್ತೆ. ಅದೇ ವೆನ್ ಈಗೋ ಆ್ಯಂಡ್ಸ್ ಡಿವೈನ್ ಸ್ಪೀಕ್ ಅಂತ ಹಾಗೆ ಎಲ್ಲ ಇಲ್ಲಿ ಹೇಗೆ ಬಂದು ಹೇಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಖಾಲಿ 2 ತಿಂಗಳು ಇರುತ್ತೆ. ಆಕ್ಚುಲಿ ಲಾಸ್ಟ್ ಇಯರ್ ಜಾತ್ರೆಗೆ ನಾವು ಇಲ್ಲೇ ಹೀಗೆ ಓಡಾಡ್ತಿದ್ವಿ. ಲಾಸ್ಟ್ ಇಯರ್ ಕಳೆದು ಈ ವರ್ಷ ಹೇಗೆ ಬಂತ ಅಂತ ಇಲ್ಲ, ಸಮಯ ಕಳೆಯುವುದೇ ಗೊತ್ತಾಗುದಿಲ್ಲ ಈ ನಡುವೆ. ಅದಕ್ಕೋಸ್ಕರ ಅದೇ ನೀವು ನಿಮ್ಮನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ಹಾಗೆ ನಾವು ಕನ್ನಡದಲ್ಲಿ ಸ್ವಲ್ಪ ಸ್ಪಷ್ಟತೆಯಿಂದ ಮಾತಾಡ್ತೇವೆ, ಟ್ರೈ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ದು ಆಕ್ಚುಲಿ ಪರ್ಸನಲಿ ಅಲ್ಲ, ಆಕ್ಚುಲಿ ನಮ್ಮ ಲ್ಯಾಂಗ್ವೇಜ್ ಅಂದ್ರೆ ತುಳು ಅಲ್ವಾ. ಹಾಗೆ ಮಾತಾಡ್ತಿದ್ದವರು ಈಗ ಸಡನ್ ಆಗಿ ಅಂತಲ್ಲ, ಕಲ್ತದ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲಿ. ಯಾಕಂದ್ರೆ ನಮ್ದು ಫುಲ್ ಮನಿ ಪ್ರಾಬ್ಲಮ್. ಕನ್ನಡ ಮೀಡಿಯಂ ಅಲ್ಲಿ ಕಲ್ತು ಈಗ ಸೋನಿ M4 ತಗೊಂಡಿದ್ದೀರಲ್ಲ. ಹೌದು. ಓಹೋ, ಭಯಂಕರ ಗ್ರೇಟ್ ಮಾರಿ. ಹಾಗೆ ನಮ್ಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಲಿಕ್ಕೆ ಅಪ್ಪನ ಹತ್ರ ಮುಕ್ಕಾಲಿರ್ಲಿಲ್ಲ.
ನಾವು ದೇವಸ್ಥಾನ ಒಂದು ದೇವಸ್ಥಾನ ಹೋದಾರ್ಥ. ದೇವಸ್ಥಾನ ಬಾಯ್. ಇದು ಹೊಸ ಮೊಬೈಲ್ 256 ಇರೋದು. ಯಾವಾಗ ಫುಲ್ ಆದಷ್ಟು ಮಾಡ್ತೇವೆ ವಿಡಿಯೋ. ನಿಮ್ಮ ಪ್ರೀತಿಗೋಸ್ಕರ ನಾವು ಮಾಡ್ತಾ ಇರ್ತೇವೆ. ಸ್ವಾಮಿ ಇದೆ ಒಂದು ಜಾತ್ರೆ ತುಂಬ ಅವಾಟು ಎತ್ತಿ ಓಲ ಒಂದು ಡ್ರೋನ್ ಬರೋಡೆ ಇದೆ. ಇಂಚ ಹೋದ್ ಬರ್ಬನ ಪ್ಲಾನ್ ಇಟ್ಟು ಇಂಚ ಪಟಾಕಿ ಮುಲು ರತ್ತ ಪೂರ ಒಂದು ಡ್ರೋನ್ ದಿಪ್ಪಿನ ಪ್ಲಾನ್ ಆಂಡಿ ಎನ್ನನ್ ಮುರ್ಕಾಯರ ಅಂದ ಯಾರು ದೆಪ್ಪನೆ ಮಾತ್ರ ಪಾಡು ಪಾಡು ಇರು ಅಕೌಂಟ್ ಪಾಡು ಜಾರದ ನಾನು ಪಾಡೋಡಿ ಇದು ಪಾಡೋಡು ಅವು ದಾದ ಪಂಡ ಸಮಯದ ಅಭಾವ ಉಂಟು ಜೀವನಾಡು ಅಂದೆ ಮೊಬೈಲ್ ದೂನ ಕಡೆ ಬಂಗಾಡು ಇಲ್ಲ ಬಂಗಾಡಿ ಇತ್ತಲ್ಲ ಕುಸಿಟ್ಟು ಇಲ್ಲ ಅಂದು ಜೀವನ ಅಂಚೆ ಇಪ್ಪು ಬಂಜಿ ಗಟ್ಟಿ ಅವಡು ಕರ್ಮರಿ ಬಡೆ ಸಾಂಬಾರಿ ಅಲ್ಲಿ ಕರ್ಮರಿ ಜಾಸ್ತಿ ಸರಿ ಗೈಸ್ ನನ್ನ ನೆಕ್ಸ್ಟ್ ಲಾಗ್ ತಿಕ್ಕ ಲಾಗ್ ಪನ್ಪಿನ ಇರ್ದು ಇದೊಂದು ಎಂಚ ಪಂಡು ಎಂಟರ್ಟೈನ್ಮೆಂಟ್ ಪನ್ನ ಇದು ಒಂಜಿ ರಡ್ಡು ಒಂಜಿ ಭಾವನೆ ಒಂಜಿ ದಾದನೊಂಜಿ ದಾದ ಪನ್ಪುಳ್ಳೆ ಕಾಪು ಒಂದು ವೈಬ್ನು ಒಂಜಿ ಡಿಸ್ಕ್ರೈಬ್ ಮನ್ಪಿನ ಒಂಜಿ ಸಂಚಿಕೆ ಅಂತ ಪನ್ನು ಅಂದ ಸಂಚಿಕೆ ಲಾಗ್ ಇಂಗ್ಲಿಷ್ ಸರಿ ಸಂಚಿಕೆ ಒಂಜಿ ಸಂಚಿಕೆ ಎಂಚ ಪಂಡ ಒಂಜಿ ದಿನತ್ತ ಒಂಜಿ ವಿಷಯನು ಅತನ ಒಂಜಿ ದಾದಾನೊಂಜಿ ಘಟನೆ ಒಂಜಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಗೊಪ್ಪಿದ್ದ ಅವು ತನ್ನತೆ ಪಾತ್ರ ಬಂದ ಐಟೊಂಜಿ ನೂತ ವಿಷಯ ಬರ್ಪುಂಡು ಅಂಚಿ ಪೋಪುಂಡು ಬರ್ತದೆ ಐಟಿ ಕೆಲವು ವಿಷಯ ಒರಿಪುಂಡು ಕೆಲವು ವಿಷಯ ಬರಪುಂಡು ಅಂಚ ಪೂರ ಒಂಜಿ ಸನ್ನಿವೇಶ ಬರ್ಪುಂಡು ಇತ್ತೆ ನಮಗೆ ಕೆಲವು ವರ್ಡ್ಸ್ ಪೂರ ಬರ್ತದೆ ಇಂಗ್ಲಿಷ್ ತುಳು ಕನ್ನಡ ಪೂರ ಮಿಕ್ಸ್ ಅಪ್ ಹಾಕೊಂಡು ಇದು ತುಳು ಮಾತಾಡಿಲ್ಲ ಇಂತೆ ತುಳು ಹಾಕ್ತೇನೆ ತುಳು ಮಾತಾಡಿಲ್ಲ ಗೈಸ್ ಹಾಗೆ ಎಂತ ಅಂದ್ರೆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿ ಇದು ಒಂದು ಸಂಚಿಕೆಯಲ್ಲಿ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಮಾತಾಡ್ತಾ ಹೋಗುವ ಕೆಲವು ವಿಷಯಗಳು ಉಳಿತದೆ ಕೆಲವು ವಿಷಯ ಅಳಿದು ಹೋಗ್ತದೆ ಹಾಗೆ ಉಳಿದ ವಿಷಯವನ್ನು ತೆಗೆದುಕೊಂಡು ಅಳಿದ ವಿಷಯವನ್ನು ಬಿಟ್ಟು ಅದು ಹಾಗೆ ಒಂದು ಸಂಗತಿಯನ್ನು ಅರ್ಥ ಹಾಗೆ ಹಿಂದಿನ ನೋಡಿ ನೋಡು ಪಾಪ ಇವರಿಗೆ ಕೈ ನೋವು ಬಂದಿದೆ. ಹಾಗೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಯಾವುದೇ ವಿಷಯಕ್ಕೆಲ್ಲ ಸಂಚಿಕೆಗೋಸ್ಕರ ಒಂದು ಪೂರ್ಣವೀರ ಬಾಯ್ ಬಾಯ್ ಟಾಟಾ. ಅಂದ್ರೆ ಹಾಗೆ ವಿಷಯವೆಲ್ಲ ಕಾಣ್ತೇನೆ ನಾನು ಅಲ್ಲಿ ದೂರ ಹಾಗೆ ಎಲ್ಲ ನೋಡ್ತಾ ಬರುತ್ತಂದ್ರೆ ನೋಡಿ ಇದು ಪ್ರಭು ಸರ್ ಫೇಮಸ್ ಉಂಟಂತೆ. ನಾವು ತಿಂತೇವೆ ಬೇಕಾದಾಗ ತಿಂತೇವೆ ಬೇಡದಾಗ ಬಿಡ್ತೇವೆ. ಹೌದೌದು ಅಲ್ಲಿ ಒಂದು 40 ರೂಪಾಯಿ ನಮ್ದು ರೇಟ್ ಜಾಸ್ತಿ ಆದಾಗೆಲ್ಲ ಸ್ಟಾಪ್ ಆಗ್ತಾ ಹೋಗ್ತದೆ. ಹಾಗೆ ಎಲ್ಲ ಆಕ್ಚುಲಿ ಎಂತಂದ್ರೆ ವಿಷಯ ಹೇಳುದಾದ್ರೆ ನಾವು ಮಾತಾಡ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ, ಈ 4-5 ಮುಖಗಳು ನೋಡ್ತದಲ್ಲ ನಮ್ಮನ್ನು, ಆಗ ನಮಗೆ ಹೇಗಾಗ್ತದೆ ಅಂದ್ರೆ ನಮಗೊಂಥರ ನರ್ವಸ್ ಆಗ್ತದೆ. ಆದ್ರೆ ಫಸ್ಟ್ ಟೈಮ್ ಆದ್ರೆ ನಂಗೆ ಎಂತಂದ್ರೆ ಅದು ನರವೇ ಇಲ್ಲ, ನರ್ವಸ್ಸಿನ ನರವೇ ಕಿತ್ತಾಕಿದ್ದೇವೆ ನಾವು. ಹಾಗೆ ಅದೊಂದು ಬಿದ್ದಿತ್ತಲ್ಲ ಅಲ್ಲಿ ಎಲ್ಲಿ ಅಲ್ಲಿ ಇವರೇ ನೋಡಿ ಫುಲ್ಲು ಇಲ್ಲಿ ಈ ನಮ್ಮ ರಥ ಬೀದಿಯಲ್ಲಿ ಪುತ್ತೂರಿನೊಂದು ಜಾತ್ರೆ ಖಂಡದಲ್ಲಿ ವಿಷಯ ಎಂತ ಅಂತ ಹೇಳಿದ್ರೆ ಎಲ್ಲಿ ಎಂತ ಪ್ರೋಗ್ರಾಮ್ ಆದ್ರೂ ಒಂದು ಎಷ್ಟು ಸ್ಟಾಲ್ ಆಗ್ತಾರೆ ಅಂದ್ರೆ ಇಲ್ಲಿ ಪುತ್ತೂರು ಅಂತ ಹೇಳಿದ್ರೆ ಇಲ್ಲಿ ದುಡ್ಡು ತಿನ್ನೋರಿಗೊಂದು ಉಪಕಾರ ಆಗ್ತದೆ. ಎಷ್ಟು ಜನ ಸ್ಟಾಲ್ ಆಗ್ತಾರೆ ಅಲ್ಲಿ. ನಮ್ಮ ಇಲ್ಲಿ ಕೃಷಿ ಮೇಳದಲ್ಲಿ ಆಗಿರ್ಬೋದು ತುಂಬಾ ಜನ ತಮ್ಮ ಒಂದು ಏನು ವಿಶೇಷತೆ ಉಂಟು, ಏನು ವಿನ್ಯಾಸತೆ ಉಂಟು ಅದನ್ನು ತಂದು ತಿಂಡಿ ಆಗಿರ್ಬೋದು, ತಿನ್ನಸ್ ಆಗಿರ್ಬೋದು, ಕೆಲವು ಉಪಕರಣಗಳಾಗಿರ್ಬೋದು, ಗಿಡ್ ಆಗಿರ್ಬೋದು, ದಹಿ ಆಗಿರ್ಬೋದು, ಅಲ್ಲಿಗೆ ಕುಡಿದ ಜ್ಯೂಸ್ ಆಗಿರ್ಬೋದು, ಎಲ್ಲವನ್ನೊಂದು ಅವರಿಗೆ ಬೇಕಾದ ಜೀವನಕ್ಕೆ ಬೇಕಾದನ್ನು ಜನಗಳಿಗೆ ತೋರಿಸ್ತಾರೆ. ಅವರ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ, ಜನಗಳಿಗೆ ತೋರಿಸ್ತಾರೆ. ನೋಡಿ ಎಲ್ಲ ಚಿಕ್ಕ ವಿಷಯದಲ್ಲಿ ಒಂದು ನಿಮಿಷ ತಿರುಗಿಸ್ತೇನೆ. ದೂರದಿಂದ ಕೆಲವು ಬರ್ತಾರೆ, ನೋಡ್ತಾರೆ. ಜನಗಳು ಜಾಸ್ತಿ ಆಗ್ತದೆ, ಜನಗಳು ಜಾಸ್ತಿ ಆಗ್ತಾನೆ ಉಂಟು. ಇನ್ನು ಇದು 2ನೇ ದಿವಸ ಮುಕ್ತಾಯ ಆಗಿದಷ್ಟೇ. ನಾಳೆ ಒಂದು ದಿವಸ ಉಂಟು ಲಾಸ್ಟ್ ಮೇಳ. ಆದ್ರೆ ನಾವು ಬರೋದು ಡೌಟ್, ಯಾಕಂದ್ರೆ ನೋಡುದೆಲ್ಲ ನೋಡಿ ಆಯ್ತು ನಮಗೆ. ಹೌದು ಇದ್ದೇನೆ, ನಿನ್ನೆ ಸುಳ್ಯ ಜಾತ್ರೆಗೆ ಹೋಗಿದ್ವಿ ನಾವು. ಹಾಗೆ ಅಲ್ಲಿ ಲಾಕ್ ಎಲ್ಲ ಮಾಡ್ಲಿಕ್ಕೆ ಶೂಟಿಂಗ್ ಇತ್ತು. ಹಾಗೆ ಗೋಲ್ ಬೆಳಗ್ಗೆ ಒಂದು ಕ್ಲಿಪ್ ಹಾಗೆ ವಾಟ್ ಎವರ್ ಏನೇ ಆಗಲಿ ಒಂದು ಎಂತ ಕೆಲವರ ಜೀವನ ನಡೀತಾ ಉಂಟು, ಹೋಗ್ತಾ ಉಂಟು, ಹಾಗೆ ಸಮಯ ಕಳೀತಾ ಉಂಟು. ನೋಡಿ ಎಲ್ಲ ಎಂತ ಇದು ಎಲ್ಲ ಒಂದೊಂದು ದೊಡ್ಡ ಕಂಪನಿಗಳುಂಟು. ಇದೆಲ್ಲ ಆಕ್ಚುಲಿ ಒಂದು ಹೆಸರ ಅಂತ ಕಂಪನಿಗಳು, SRK ಲ್ಯಾಡರ್ಸ್, ದೆನ್ ಸುಪ್ರೀಂ ಬಜಾಜ್, ದೆನ್ ಇದು ಅಭಿವೃದ್ಧಿ ಇದು ಆಕ್ಚುಲಿ ಎಂತ ಕಮರ್ಷಿಯಲ್ ಇವರದ್ದೇ, ಯಾರ್ದು ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರ ಸಂಘ ನಿಯಮಿತ. ಎಷ್ಟು ಉಂಟಲ್ಲ ಹೆಸರು, ಹೇಳಿಕೆನೆ
DKKASSN DKKASSN ಆ್ಯಕ್ಚುಲಿ. ಹಾಗೆ ನೋಡ್ಬೋದು ಎಲ್ಲ ಮುಗಿತಾ ಬಂತು. ಆ್ಯಕ್ಚುಲಿ ಇಲ್ಲಿ ಅವಿಲ್ ಮಿಲ್ಕ್ ಮಾಡ್ತಿದ್ದಾರೆ ನೋಡಿ. ಇದು ನಮ್ಮ ಅಶೋಕನ್ನ ಪಾಡೋರ್ತಿ ನಮ್ಮ ಇದೆ. ಹಾಗೆ ಎಲ್ಲ ಮುಗಿತಾ ಉಂಟು. ನಾವು ಇನ್ನು ಹೊರಡುವಂಥ ಸಮಯ ಬಂದಿದೆ. ಇನ್ನು ನಾವು ಎಂತ ಜಾತ್ರಾ ಕಂಡವನ್ನು ಬಿಟ್ಟು ನಮ್ಮ ಕಂಡಕ್ಕೆ ಹೋಗ್ತಿದ್ದೆ, ನಮ್ಮ ಮನೆಯ ಕಂಡಕ್ಕೆ ಹೋಗ್ತಿದ್ದೇವೆ. ಧನವನ್ನ ಆಫೀಸ್ಗೆ ಹೋಗ್ತೇವೆ. ಆಫೀಸಿಗೆ ಹೋಗಿ ಅಲ್ಲಿ ಧನವನ್ನನವರು ಇರ್ತಾರೆ. ಹಾಗೆ ಇದು ನೋಡಿ ಒಂದು ವಿಶೇಷತೆ, ಮಳೆಯ ನೀರನ್ನು ಸಂಸ್ಕರಿಸಿ ಸಂಸ್ಕರಿಸಿ ಒಂದು ಎಂತ ಟ್ಯಾಂಕಿಯಲ್ಲಿ ಬಿಡುದು. ಇದು ಫಿಲ್ಟ್ರಾ? ಮಳೆಯ ನೀರು ಫಿಲ್ಟರ್ ಆಗಿ ಬಂದು ಹಾಗೆ ಇದು ರೀಸೈಕಲ್ ಒಂದು ವಾಟರ್ ರೀಸೈಕಲ್. ನಾವು ಚಿಕ್ಕ ಇರುವಾಗ ಶಾಲೆಯಲ್ಲೆಲ್ಲ ನೋಡಿದ್ದೇವೆ ಇದನ್ನು. ಈಗ ಹೇಳಿಕೊಡ್ತಿದ್ರು ವಾಟರ್ ರೀಸೈಕಲ್ ಮಾಡಬೇಕು, ಹಾಗೆ ಮನೆಗೆ ದಂಬೆ ಕಟ್ಟಿ ನೀರನ್ನು ಟ್ಯಾಂಕಿಯಲ್ಲಿ ಇಡಿ ಅದರಲ್ಲಿ ಬಟ್ಟೆ ಸ್ನಾನ ಮಾಡಿ ಹಾಗೆ ಹೇಳಿಕೊಡ್ತಿದ್ರು. ಈಗ ಸ್ವಲ್ಪ ಡೆವಲಪ್ ಆಗಿ ಆಟೋಪ್ಲಾಸ್ ಫಿಲ್ಟರ್ ಮತ್ತು ಡ್ರೈನ್ ಔಟ್ಲೆಟ್ ಎಲ್ಲ ಅದಕ್ಕೆ ಕೊಟ್ಟು ಪಂಪಿಗೆ ಬಿಟ್ಟು ಒಳ್ಳೆ ಕುಡಿಬೋದಲ್ಲಿ ಶುದ್ಧವಾಗಿ ಪರಿವರ್ತನೆ ಮಾಡಿ ನೀರನ್ನು, ಹಾಳಾದ ನೀರನ್ನು, ಮಳೆ ನೀರು ಹಾಳಲ್ಲ, ಆದರೆ ಅಲ್ಲಿರುವಂಥ ಡಸ್ಟ್ ಎಲ್ಲ ಸೇರಿ ಮಳೆ ನೀರು ಕೊಚ್ಚೆಯಾಗಿರ್ತದೆ ಸ್ವಲ್ಪ. ಅದನ್ನು ಸಂಸ್ಕರಿಸಿ ದೆನ್ ವಾಟ್ ಮಾಡ್ತಾರೆ ಅಂದರೆ ಅದನ್ನು ಫಿಲ್ಟರ್ ಮಾಡಿ ಶುದ್ಧ ಮಾಡಿ ಬಿಡ್ತಾರೆ. ಅದೀಗ ಊರ್ದ ಕತ್ತಿ ನೋಡಿ ಗೈಸ್, ಕತ್ತಿಯೆಲ್ಲ ಉಂಟು. ಹಾಗೆ ನಾವು ಹೊರಡ್ತಿದ್ದೇವೆ. ನಮ್ಮ ಮುಕ್ತಾಯದ ಸಮಯ ಹತ್ತಿರ ಬಂದಿದೆ. ಹತ್ತಿರ ಅಲ್ಲ, ನಮ್ಮ ಮುಕ್ತಾಯ ಸಮಯ ಅಲ್ಲ, ಸಂಚಿಕೆಯ ಮುಕ್ತಾಯದ ಸಮಯ ಬಂದಿದೆ. ಅದಕ್ಕೋಸ್ಕರ ಇಂದಿನ ಸಂಚಿಕೆಗೆ ಪೂರ್ಣ ವಿರಾಮ ನೀಡುತ್ತಾ ಬಾಯ್ ಬಾಯ್, ಸಿ ಯು ಸೂನ್. ಬರ್ತದೆ ಅದೇ ಅದನ್ನು ಕೂಡ ಏನಾದರೂ ಗ್ರೀನರಿ ಬರೀದ್ರೆ ಚಂದ ಕಾಣ್ತಿತ್ತು. ಅದು ನಾವು ಕಲರ್ ಗ್ರೇಡಿಂಗ್ ಮಾಡುವ. ಬೆಸ್ಟ್ ಅಲ್ಲ, ತುಂಬ ಟೈಮ್ ಹೋಯ್ತು, ಟೈಮ್ ಉಳಿಯಿತು. ಇಲ್ಲಾಂದ್ರೆ ನಾವು ಪಾಡು ಬಿದ್ದರೆ ಅಲ್ಲಿ ಇಲ್ಲಿಗೆ ಸೂಟ್ ಹೋಗಿ ಸುಮ್ಮನೆ ಪೇಮೆಂಟ್ ಕೂಡ ಇಲ್ಲ ಮತ್ತೆ ಕಾಲ್ ತೆಗಿದಿಲ್ಲ ನೋಡಿ. ಗಿಡ ಎಲ್ಲ ಉಂಟು, ಸಪ್ಪೆಲ್ಲ ನೋಡಿ. ಆಕ್ಚುಲಿ ಹೇಗೆ ಆಗಿದೆ ಅಂದ್ರೆ ಹತ್ತೆ ಅವನಿಗೆ ಕಂಟೆಂಟ್